ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಶೀತಲ್ವಾಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ತುಂಬ ದಿನದ ಮೇಲೆ ಇವತ್ತು ಹಾಲ್ ಮಾಡ್ತಾ ಇದ್ದೀನಿ. ಅಂದರೆ ಪಾಪದು ಒಂದು ಸ್ವಲ್ಪ ಶಾಪಿಂಗ್ ಮಾಡಿದ್ದೆ. ಅದು ತುಂಬ ಲೇಟಾಗೇ ಡೆಲಿವರಿಗಳು ಆಗೋದು. ಅದಕ್ಕೋಸ್ಕರ ನಾನು ಒಟ್ಟಿಗೆ ಎಲ್ಲ ಬಂದಮೇಲೆ ವೀಡಿಯೋ ಮಾಡೋಣ ಅಂಥೇಳಿ ನಾನು ತುಂಬ ಡಿಲೇ ಮಾಡಿದೆ. ಆ್ಯಂಡ್ ನಂದು ಕೂಡ ತುಂಬ ಟಾಪ್ಸ್ ತರಿಸಿದ್ದೀನಿ. ಬಟ್ ನನಗೆ ನಂದು ವೀಡಿಯೋಸ್ ಟಾಪ್ಸ್ ತೋರಿಸೋದು ಅಷ್ಟು ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ನಂದನ್ನು ಸ್ಕಿಪ್ ಮಾಡಿ ಜಸ್ಟ್ ನಾನು ಪಾಪದ ಮಾತ್ರ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇದು ಐಟಮ್ಸ್ ಎಲ್ಲ ಆಲ್ರೆಡಿ ನಾನು ಏಜಿಯೋಲ್ ಬಂದಿದ್ದೆಲ್ಲ ಆಲ್ರೆಡಿ ಓಪನ್ ಮಾಡಿದ್ದೀನಿ. ಬಟ್ ಫಸ್ಟ್ ಕ್ರೈದು ಯಾವುದೂ ಓಪನ್ ಮಾಡಿಲ್ಲ, ಒಂದೆರಡು ಓಪನ್ ಮಾಡಿದ್ದೀನಿ. ಓವರಾಲ್ ಪೂರ್ತಿ ಇವತ್ತು ನಾನು ತೋರಿಸ್ತೀನಿ ನಿಮಗೆ. ಜಸ್ಟ್ ಅವನಿಗೋಸ್ಕರ ತರಿಸಿರೋದು ನಾನು. ಆ್ಯಂಡ್ ನಾನು ಯಾವುದೂ ಅವನಿಗೆ ಆಲ್ಮೋಸ್ಟ್ ಎತ್ನಿಕ್ ವೇರು, ಒಕೇಶನ್ ವೇರ್ ಆ ಥರ ಎಲ್ಲ ಯಾವುದೂ ತರಿಸಿಲ್ಲ. ಜಸ್ಟ್ ಸ್ವಲ್ಪ ಟೀ ಶರ್ಟ್ಸ್ನ ಅವನಿಗೆ ತರಿಸಿದ್ದೆ, ತೋರಿಸ್ತೀನಿ ರೀ. ಇದು ನನಗೆ ಫಸ್ಟ್ ಟೀ ಶರ್ಟು. ನನಗೆ ಚೈನೀಸ್ ಕಾಲರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ನಂಗೆ ಅರುಣಂಗೆ ಹಾಕ್ಸೋಕ್ಕೂ ಇಷ್ಟ, ಬಟ್ ಅವರು ಇಷ್ಟಪಡಲ್ಲ. ಅದಕ್ಕೆ ನನಗೆ ಅಟ್ಲೀಸ್ಟ್ ಅವ್ರಿಗೆ ಹಾಕ್ಸೋಕ್ಕಾಗಲ್ವಲ್ಲ, ಅಟ್ಲೀಸ್ಟ್ ಇವನ್ನಾದರೂ ನನಗೆ ಹಾಕಿಸಿ ಖುಷಿ ಪಡೋದಕ್ಕೋಸ್ಕರ ಅವನಿಗಿದೆ ತೊಗೊಂಡಿದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲನೂ 12 to 18 ಮಂತ್ಸ್ ತೊಗೊಂಡಿದ್ದೀನಿ. ಇದು ನಾನು ಟ್ರೆಂಡ್ಸಲ್ಲಿ ನೋಡ್ಕೊಂಡು ಬಂದಿದ್ದೆ. ಇವಾಗ ಇದು MRP 399 ಇದೆ. ನಾನು ಟ್ರೆಂಡ್ಸಲ್ಲಿ ನೋಡ್ಕೊಂಬಂದಾಗಲೂ 399 ಇತ್ತು. ಬಟ್ ನನಗೆ ವರ್ತ್ ಇಲ್ಲ ಅಂತ ಅನಿಸ್ತು ಇದಕ್ಕೆ 399 ಕೊಡೋದಕ್ಕೆ. ಅದಕ್ಕೋಸ್ಕರ ಏಜಿಯೋಲೇ ತೊಗೊಳ್ಳೋಣ ಅಂಥೇಳಿ ವಿಸ್ ಲಿಸ್ಟ್ಗೆ ಹಾಕಿ ಇಟ್ಟಿದ್ದು. ಆಮೇಲೆ ಏಜಿಯೋಲಿ ಇದನ್ನು ತೊಗೊಂಡೆ. ಸೀರಿಯಸ್ಲಿ ತುಂಬ ಸಾಫ್ಟಾಗಿದೆ. ಟೈನಿ ಪಾಕೆಟ್ ಇದೆ, 2 ಬಟನ್ ಕೂಡ ಇದೆ. ಇದರಲ್ಲಿ ಇಲ್ಲಿ ಬಟನ್ಸ್ ಕೊಡ್ತಾರೆ ಅಥವಾ ಇಲ್ಲಿ ಬಟನ್ಸ್ ಕೊಡ್ತಾರೆ, ಮಕ್ಕಳಿಗೆ ತಲೆ ಒಳಗಡೆ ಈಸಿಯಾಗಿ ಹೋಗಲಿ ಅಂತೇಳಿ. ಅದೊಂದು ಚೆನ್ನಾಗಿರುತ್ತೆ ಇದರಲ್ಲಿ, ಈ ಕಂಪ್ನಿಯಲ್ಲಿ. ಇದು ಕೂಡ ನನ್ನ ಫ್ರೆಂಡ್ಸೇ. ಲಾಸ್ಟ್ ಏಜಿಯೋ ಹಾಲಲ್ಲಿ ಹಾಕಿದ್ದೀನಲ್ಲ, ಎಲ್ಲ ನಾನು ಏಜಿಯೋ ಹಾಲ್ದು ಫ್ರೆಂಡ್ಸ್ ಬ್ರ್ಯಾಂಡಲ್ಲೇ ನಾನು ತೊಗೊಳ್ಳೋದು. ಇದು ಒಂದು ತೊಗೊಂಡೆ. ಆ್ಯಂಡ್ ಇನ್ನೊಂದು ಟೀ ಶರ್ಟ್ ಬಂದು ಇದು ನನಗೆ ತುಂಬ ಇಷ್ಟ ಆಯಿತು. ಕಲರ್ಫುಲ್ ಆಗಿದೆ, ತುಂಬ ಇಷ್ಟ ಆಯಿತು. ಬಟ್ ಇದು 12 to 18, ಬಟ್ ಅದಕ್ಕಿಂತ ಒಂದು ಸ್ವಲ್ಪ ಚಿಕ್ಕ ಅನಿಸುತ್ತೆ ಇದು. ಬಟ್ ಇಟ್ಸ್ ಓಕೆ, ನಂಗೆ ಈ ಥರ ಅಂದರೆ ಇಷ್ಟ. ಇದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಬ್ಯಾಕ್ ಸೈಡ್ ಬಂದು ಈ ರೀತಿ ಇದೆ, ತುಂಬ ಚೆನ್ನಾಗಿದೆ. ಅವನಿಗಂತೂ ಇದನ್ನು ಹಾಕಿದ್ದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನೊಂದು ಸ್ವಲ್ಪ ದೊಡ್ಡವನ್ನ ಆಗಬೇಕು. ಬಟ್ ಟೀ ಶರ್ಟ್ಸು ಪ್ರೆಸೆಂಟ್ ಇವಾಗ ಮಾತ್ರ ತೊಗೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಮಕ್ಕಳಿಗೆ ಅಲ್ವಾ. ಅದಕ್ಕೋಸ್ಕರ ಇದು MRP ಕೂಡ 399 ಇದೆ. ಇದನ್ನು ನಾನು ಟ್ರೆಂಡ್ಸಲ್ಲಿ ನೋಡಿದ್ದೆ. ಇದು ಕೂಡ ಅಷ್ಟು ದಿನದಿಂದ ತೊಗೊಬೇಕಂತ ಅಂದ್ಕೊಂಡಿದ್ದೆ. ಇದು ವಿಸ್ ಲಿಸ್ಟಲ್ಲಿ ಹಾಕಿ ಇವಾಗ ಏಜಿಯೋಲಿ ತೊಗೊಂಡೆ. ಆ್ಯಂಡ್ ನೆಕ್ಸ್ಟು ಏಜಿಯೋ ಪ್ರಾಡಕ್ಟ್ ಬಂದು ಇದಕ್ಕೆ ಶಾರ್ಟ್ಸ್ ಇದೆ. ವೇಟ್ ತೋರಿಸ್ತೇನೆ. ಶಾರ್ಟ್ಸ್ ಇದೇ ರೀತಿ ಶಾರ್ಟ್ಸ್ ಇದೆ ಇದಕ್ಕೆ. ಇದು ನನಗೆ ಆ್ಯಕ್ಚುಲಿ ಆಫರಲ್ಲಿ ನಡೀತಾ ಇತ್ತು ಅಂತೇಳಿ ಇದು ನನಗೆ ಆಪ್ಷನಾಗಿ ಕಾಣಿಸ್ತು. ಇದೇನು ತೊಗೊಬೇಕು ಪರ್ಟಿಕ್ಯುಲರ್ಲಿ ಅಂತ ನಾನು ಇರಲಿಲ್ಲ. ಬಟ್ ಇದನ್ನು ಹಿಂದೆ ಪಾಕೆಟ್ ಇದೆ, ತುಂಬ ಆಪ್ಷನಾಗಿ ಸಿಕ್ಕಿದ್ದು ಇದು ನನಗೆ. ಜಸ್ಟ್ ಹಿಂಗೆ ಸ್ಕ್ರೋಲ್ ಮಾಡ್ತಾ ಇದ್ದೆ ಏಜಿಯೋನ, ಇದು ತುಂಬ ಕಮ್ಮಿಗೆ ಆಫರ್ ಇದೆ ಅಂತ ತೋರಿಸಿದ್ರು. ಜಸ್ಟ್ ಇದು ನನಗೆ ಈ ಟೀ ಶರ್ಟು, ಇದಕ್ಕೆ ಬಂದು ಹುಡ್ಡಿ ಇದೆ ಈ ರೀತಿ, ತುಂಬ ಚೆನ್ನಾಗೈತೆ. ಬಟ್ಟೆ ಅಂತೂ ಅದಕ್ಕಿಂತ ಇನ್ನೂ ತಿಕ್ಕಾಗೈತೆ. ಈ ರೀತಿ ಪಾಕೆಟ್ ಇದೆ ಇದಕ್ಕೆ, ಹೆಲೋ ಅಂತ. ಇದಕ್ಕೆ ಕಾಂಬಿನೇಷನ್ ಶಾರ್ಟ್ಸ್. ಇದು ನನಗೆ ಬ್ಯಾಕ್ ಸೈಡ್ ಒಂದು ಜೋಬ್ ಇದೆಯಲ್ಲ, ಅದೊಂದು ತುಂಬ ಇಷ್ಟ ಆಯಿತು. ಇದು ನನಗೆ ಆಫರಲ್ಲಿ ಸಿಕ್ಕಿದ್ದು. ಇದಕ್ಕೆ MRP ಬಂದು 499 ಇದೆ. 499 ಇದೆ. ನನಗೆ ಜಸ್ಟು 150ಗೆ ಈ ಬಟ್ಟೆ ಸಿಕ್ಕಿದ್ದು. ನಾನು ನಂಬಲ್ಲ ಅಂದರೆ ಬೇಕಾದ್ರೆ ನನಗೆ ಸ್ಕ್ರೀನ್ಶಾಟ್ ಹಾಕ್ತೀನಿ. ಜಸ್ಟ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ಸಡನ್ನಾಗಿ ಸಿಕ್ತು ಅಂತೇಳಿ ಆಗಲೇ ನಾನು ಇದನ್ನು ಬುಕ್ ಮಾಡಿಬಿಟ್ಟೆ. 150 ರೂಪೀಸಿಗೆ ಸಿಕ್ಕಿದ್ದಷ್ಟೇ. ನಂಗೆ ತುಂಬ ಇಷ್ಟ ಆಯಿತು ಇದು. ಟೀ ಶರ್ಟ್ಸು ಎಲ್ಲ ಆಲ್ಮೋಸ್ಟ್ ನಂಗೆ ಕಮ್ಮಿಗೆ ಸಿಕ್ಕಿದ್ದು. ನಾನು ಆಲ್ಮೋಸ್ಟ್ ತುಂಬ ದಿನ ವಿಸ್ ಲಿಸ್ಟಲ್ಲಿ ಹಾಕಿ ಅವನಿಗೆ ಬುಕ್ ಮಾಡೋದು. ಅವನಿಗೆ ಎಲ್ಲ ನನಗೆ ತೊಗೊಬೇಕು ಅಂದರೂ ನಾನು ಹಾಗೆ ಮಾಡೋದು. ಸಡನ್ನಾಗಿ ನೋಡಿದ ತಕ್ಷಣ ಅದೇ ಕಾಸ್ಟಿಗೆ ನಾನು ಬೈ ಮಾಡಿಬಿಡಲ್ಲ. ಆ್ಯಂಡ್ ಇದಿಷ್ಟು ನಾನು ಈಗ ಸದ್ಯಕ್ಕೆ ಏಜಿಯೋಲಿ ಆರ್ಡರ್ ಮಾಡಿದ್ದು. ನೆಕ್ಸ್ಟ್ ನಾನು ನಿಮಗೆ ಫಸ್ಟ್ ಟ್ರಯಲ್ ಆರ್ಡರ್ ಮಾಡಿದ್ದನ್ನ ತೋರಿಸ್ತೀನಿ. ಇದು ಆ್ಯಕ್ಚುಲಿ ನೆನ್ನೆ ನನ್ನ ಪಾಪು ಪಾಪು ಎದ್ದಿದ್ದಾಗ ಆರ್ಡರ್ ಬಂತು. ಸೊ ದಟ್ ಅವನ್ನೆಲ್ಲ ಕಿತ್ತಾಕ್ಬಿಟ್ಟಿದ್ದಾನೆ ಅಂತ. ಫಸ್ಟ್ ಟ್ರೈಯಲ್ಲಿ ಪ್ಯಾಕಿಂಗ್ ಚೆನ್ನಾಗಿ ಮಾಡ್ತಾರೆ. ಅದಕ್ಕೆ ಸೆಪ್ರೇಟ್ ಕವರ್ಸ್ ಹಾಕಿ ನೀಟಾಗಿ ಕಳಿಸ್ತಾರೆ.
ಇದು ಏನಕ್ಕಪ್ಪ ಗಾಡ್ ಬಿಲ್ಲೆಲ್ಲ ಕಿತ್ತಾಕ್ಬಿಟ್ಟಿದ್ದಾನೆ ನನ್ನ ಮಗ. ಇದು ಫುಲ್ ಟೀ ಶರ್ಟ್ಸು, ಅವನ ಹತ್ರ ಟೀ ಶರ್ಟ್ಸ್ಗಳು ಇರಲಿಲ್ಲ, ಸೊ ದಟ್ ನಾನು ಅವನಿಗೆ ಫುಲ್ ಟೀ ಶರ್ಟ್ಸ್ನ ತರಿಸ್ದೆ. ಇದು ಸಿಂಪಲ್ಲಾಗೈತೆ, ಈ ಥರ ಬಟನ್ಸ್ ಬರುತ್ತೆ ಸೈಡಲ್ಲಿ. ಫಸ್ಟ್ ಕ್ರೈದು, ಇದು ಬ್ರ್ಯಾಂಡು ಬೇಬಿ ಹಗ್ಗು. ತುಂಬ ಚೆನ್ನಾಗಿರುತ್ತೆ ಬಟ್ಟೆ, ಸಾಫ್ಟಾಗಿರುತ್ತೆ ಬಟ್ಟೆ. ಅವನಿಗೆ ಮೈ ಮೇಲೆ ಹಾಕಿದ್ದೀವಿ ಅಂತಲೇ ಅನಿಸಲ್ಲ ಅವನಿಗೆ ಬಟ್ಟೆ. ಮಕ್ಳಿಗೆ ಕಾಟನ್ನೇ ಬೆಸ್ಟ್ ಅಲ್ವಾ, ಅದು ಬಿಟ್ಟು ನಾನು ಅವನಿಗೆ ಯಾವುದು ವೇರ್ ಮಾಡಲ್ಲ. ಇದೊಂದು ಟೀ ಶರ್ಟು, ಇದೂ $399 ಏನೋ ಕಾಸ್ಟು, ಬಟ್ ನನಗೆ ಅರೌಂಡ್ ಎಷ್ಟು ಸಿಕ್ತು ಅಷ್ಟು ನೆನಪಿಲ್ಲ. ಆಲ್ಮೋಸ್ಟ್ ಒಟ್ಟಿಗೆ ಬುಕ್ ಮಾಡಿಬಿಟ್ಟಿದ್ದೆ ನಾನು ಇದನ್ನು. ಆಮೇಲೆ ಇದು ಬಂದು ಇವಾಗ ಜಸ್ಟ್ ಬಂತು ನೋಡಿ, ಒಂದೇ ಒಂದು ಟೀ ಶರ್ಟ್ ಬಂದಿದೆ, ಇಷ್ಟೊಂದು ದೊಡ್ಡ ಪ್ಯಾಕೇಜ್ ಕಳಿಸಿದ್ದಾರೆ. ಟೋಟಲ್ ಅವನಿಗೆ 6-7 ಟೀ ಶರ್ಟ್ಸ್ ಬುಕ್ ಮಾಡಿದ್ದೆ ನಾನು, ಬಿಕಾಸ್ ಅವನ ಹತ್ರ ಫುಲ್ ಶರ್ಟ್ಸು ತುಂಬ ಇಲ್ಲ. ಟೀ ಶರ್ಟ್ಸು ಆಚೆ ಎಲ್ಲರೂ ಕರ್ಕೊಂಡು ಹೋಗುವಾಗಲೂ ಫುಲ್ ಟೀ ಶರ್ಟ್ಸ್ ಚೆನ್ನಾಗಿರುತ್ತಲ್ಲ ಅಂತೇಳಿ ಇದು ಬಂದು ಬುಕ್ ಮಾಡಿದ್ದೆ. ತುಂಬ ಚೆನ್ನಾಗಿದೆ. ಇದು ಕೂಡ ಸೇಮ್ ಬ್ರ್ಯಾಂಡ್, ಬೇಬಿ ಹಗ್ಗದು. ಬೇಬಿ ಹಗ್ಗದು ನೀವು AGOಗಿಂತ ಸ್ವಲ್ಪ ದೊಡ್ಡ ಸೈಜ್ ತೊಗೋಬೇಕು. ಇದು ಸ್ವಲ್ಪ ಚಿಕ್ಕ ಸೈಜೇ ಬರುತ್ತೆ. 9 to 12 ತೊಗೊಳ್ಳೋದನ್ನ ಅದರಲ್ಲಿ 9 to 12 ತೊಗೊಂಡ್ರೆ ಇದರಲ್ಲಿ 12 to 18 ತೊಗೋಬೇಕು, ಆ ಥರ ತೊಗೊಬೇಕು. ಇದು ಈ ರೀತಿ ಇದೆ. ಇಲ್ಲಿ ಬಟನ್ಸ್ ಬರುತ್ತೆ, ತಲೆಗೆ ಗ್ಯಾಪ್ ಇರುತ್ತೆ, ಇದು ಬಟನ್ಸ್ ಇರುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇದೂ ಕೂಡ ನೀಟಾಗಿ ಈ ರೀತಿ ಪ್ಯಾಕಿಂಗ್ ಮಾಡಿ ಕಳಿಸಿದ್ದಾರೆ. ನಾನು ಅವನಿಗೆ ತುಂಬ ಬಾಟಮ್ಸ್ ತೊಗೊತಾ ಇಲ್ಲ ಸದ್ಯಕ್ಕೆ. ಅವನಿಗೆ ಒಂದು 5-6 ಬಾಟಮ್ ವೇರ್ಸ್ ಇದೆ, ಅದಕ್ಕೋಸ್ಕರ ಅದಕ್ಕೆ ಮಿಸ್ ಮ್ಯಾಚ್ ಮಾಡಿ ಹಾಕ್ಬೋದು. ಅವ್ನು ದೊಡ್ಡವನಾದಮೇಲೆ ಉದ್ದ ಆಗ್ತಾರ ಏನು ನೋಡಿ ನಾನು ತೊಗೊಳ್ಳೋಣ, ಅಟ್ಲೀಸ್ಟ್ ಇನ್ನೊಂದು 3-4 ಮಂತ್ಸ್ ಆಗಲಿ. ಇವಾಗ 7 ಕಂಪ್ಲೀಟ್ 8 ನಡೀತಾ ಇದೆ, ಸ್ವಲ್ಪ ಹೊತ್ತು ಆಗಲಿ ಅಂಥೇಳಿ ಸುಮ್ಮನೆ ಅದೇ. ಆ್ಯಂಡ್ ನೆಕ್ಸ್ಟ್ ಫಸ್ಟ್ ಕ್ರೈ ಇದೆ, ಇದನ್ನು ಕೂಡ. ಇದಂತೂ ಎಷ್ಟು ಸಾಫ್ಟಾಗಿದೆ ಅಂತ ಹೇಳಿದ್ರೆ ತುಂಬ ಸಾಫ್ಟಾಗಿದೆ. ಅವನ ಹತ್ರ ಈ ಕಲರ್ ಬಟ್ಟೆ ಇರಲಿಲ್ಲ ತುಂಬ, ಅದಕ್ಕೆ ತರಿಸ್ದೆ. ಅವರಪ್ಪ ರೇಗಿಸ್ತಾ ಇದ್ರು, ನನಗೆ ಅಂತ ಒಂದ್ಸಲ ಹಿಂಗೆ ಆರ್ಡರ್ ಮಾಡಲ್ಲ ನೀನು, ಪಾಪುಗೆ ಅಂದರೆ ಎಷ್ಟು ಆರ್ಡರ್ ಮಾಡ್ತೀಯಾ ಅಂತ. ನನಗೇನೋ ಗೊತ್ತಿಲ್ಲ, ನಾನು ಇಷ್ಟಪಟ್ಟಂಗೆ ನಾನು ಬಟ್ಟೆ ಹಾಕೋತೀನಿ, ನಾನು ಇಷ್ಟಪಟ್ಟಂಗೆ ನನ್ನ ಗಂಡನೂ ಬಟ್ಟೆ ಹಾಕೋಬೇಕು ಅಂತ ಆಸೆ. ಆದರೆ ಅವರಿಗೆ ಪರ್ಟಿಕ್ಯುಲರ್ಲಿ ಅವ್ರು ಹೋದ ತಕ್ಷಣ ಒಂದು ಪರ್ಟಿಕ್ಯುಲರಾಗಿ ಇಷ್ಟ ಆದರೆ ಅದು ಒಂದೇ ತೊಗೊಳ್ಳೋದವರು. ತುಂಬ ಕಲೆಕ್ಷನ್ಸ್ ಎಲ್ಲ ಹುಡ್ಕಕ್ಕೆ ಹೋಗಲ್ಲ ಅವರು, ಆ ಥರ ಪರ್ಸನ್ ಅವರು. ನನಗೆ ಹಂಗಲ್ಲ, ತುಂಬ ಹುಡುಕ್ತೀನಿ. ಅದಕ್ಕೋಸ್ಕರ ನಾನು ಅವರಂತೂ ಹಾಕಲ್ಲ ಅಲ್ವಾ, ಸೊ ದಟ್ ನಾನು ನನ್ನ ಮಗನಿಗೆ ಹಾಕಿ ಅದರಲ್ಲಾದರೂ ಖುಷಿ ಪಡೋಣ ಅಂಥೇಳಿ ನಾನು ಅವನಿಗೆ ಈ ರೀತಿ ತುಂಬ ಟೀ ಶರ್ಟ್ಸ್ನ ಆರ್ಡ್ರ್ ಮಾಡಿದ್ದೀನಿ. ಆ್ಯಂಡ್ ಎಲ್ಲ ಆಲ್ಮೋಸ್ಟು ಬ್ಲೂನೇ ಆರ್ಡ್ರ್ ಮಾಡಿದ್ದೀನಿ. ಅವರಪ್ಪ ಅದೇ ಹೇಳ್ತಾಯಿದ್ರು, ನನಗೆ ಬ್ಲೂ ಇಷ್ಟ ಅಂತ ನನ್ನ ಮಗನಿಗೆಲ್ಲ ಬ್ಲೂ ತೊಗೊಂಡಿದ್ಯಾ ಅಂತ. ಇದು ನನಗೆ ಇನ್ನೊಂದು ಥರ ತುಂಬ ಇಷ್ಟ ಆಯಿತು ನೋಡಿ, ಇಷ್ಟು ಚೆಂದ ಇದೆ. ಇಲ್ಲಿ ಪಾಕೆಟ್ ಇದೆ, ಈ ಥರ ಪಾಕೆಟ್ಸ್ ಇದ್ದರೆ ನನ್ನ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಇದು ಬಟನ್ಸ್ ಇದೆ ನೋಡಿ, ಬೇಬಿ ಹಗ್ಗು ತುಂಬ ಚೆನ್ನಾಗಿರುತ್ತೆ. ಬೇಬಿ ಹಗ್ಗದು ನೀವು ಫಸ್ಟ್ ಕ್ರೈಗೆ ಹೋಗಿದ ತಕ್ಷಣ ಬೇಬಿ ಹಗ್ ಪ್ರಾಡಕ್ಟ್ನ ನೋಡಿದ ತಕ್ಷಣ ನೀವು ಯಾವುದೇ ರಿವ್ಯೂ ನೋಡಬೇಕಾಗೇ ಇಲ್ಲ. ಬೇಬಿ ಹಗ್ದು ಖಂಡಿತ ಕಣ್ಣು ಮುಚ್ಕೊಂಡು ಬುಕ್ ಮಾಡ್ಬೋದು. ಹಿಂದೆ ಪ್ಲೇನ್ ಇದೆ ಎಲ್ಲ ಟೀ ಶರ್ಟು, ಮುಂದೆ ಮಾತ್ರ ಈ ರೀತಿ ಸಿಂಪಲ್ ಆಗಿದೆ. ಜಸ್ಟ್ ಅವನಿಗೆ ಒಂದು 2-3 ಟೈಮ್ಸ್ ಆಚೆ ಹಾಕಿಬಿಟ್ರೆ ಅಟ್ಲೀಸ್ಟ್ ಅವನಿಗೆ ಡೈಲಿ ವೇರ್ಗೆ ಎಲ್ಲ ಹಾಕೋಣ, ಈಗ ಸ್ವಲ್ಪ ಚಳಿ ಇದೆಯಲ್ಲ ಹಾಕೋಣ ಅವನಿಗೆ. ಫುಲ್ ಆರ್ಮ್ಸ್ ಟೀ ಶರ್ಟ್ಸ್ ಇಲ್ಲ ಅಂಥೇಳಿ ಒಟ್ಟಿಗೆ ತರಿಸ್ಬಿಟ್ಟೆ. ಅದೆಲ್ಲ ಹಾಕಲ್ಲ ಟೀ ಶರ್ಟ್ಸ್ ನಾನು, ಇದನ್ನು ಜಸ್ಟ್ ಹಾಕೋಣ ಅಂತ ನೋಡಿ. ಇದು ಬ್ಲೂ ತರಿಸಿದ್ದೀನಿ, ಎಷ್ಟು ಬ್ಲೂ ನನ್ನ ಮಗನಿಗೆ. ಇದು ಅಷ್ಟೇ, ಈ ಥರ ಚೆನ್ನಾಗಿದೆ. ನನಗೆ ಈ ಥರ ಕಲರ್ಸು, ಈ ಥರ ಮಲ್ಟಿ ಕಲರ್ಸು ಮಿಕ್ಸಿಂಗ್ ಇರೋದು, ಈ ರೀತಿ ಎಲ್ಲ ನೋಡೋಕೆ ನಂಗೆ ತುಂಬ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ. ಅರುಣ ಹೇಳ್ತಾಯಿದ್ರು ಇದು ನಾನು ಇದು ನನ್ನ ಮಗ ಅಂತ. ನಾನಿಲ್ಲಿ ಅಂತ ಹೇಳಿದ್ರೆ ನೀನಿಲ್ಲ, ನಾನು ನನ್ನ ಮಗ ಅಷ್ಟೇ ಅಂತ. ಚೆನ್ನಾಗಿದೆ ಅಲ್ಲ. ಫುಲ್ ಆರ್ಮ್ಸು ತುಂಬ ರೇರ್, ಒಂದು 2 ಇದೆ ಅವನ ಹತ್ರ ಅಷ್ಟೇ. ಫುಲ್ ಆರ್ಮ್ ಟೀ ಶರ್ಟ್ಸೇ ಇಲ್ಲ ಅವನ ಹತ್ರ, ಅದಕ್ಕೋಸ್ಕರನೇ ಬುಕ್ ಮಾಡಿದೆ ಪಾಪ. ಇದು ಅವನಿಗೆ ಆಲ್ಮೋಸ್ಟ್ ಇನ್ನೂ ಒಂದು 6 months ಅಷ್ಟು ಹಾಕ್ಬೋದು. ಅವ್ನು ನಡೆದು ಓಡಾಡೋ ತನಕನೂ ಹಾಕ್ಬೋದು, ವರೀಸೇ ಇಲ್ಲ. ಜಸ್ಟ್ ನಾವು ನ್ಯೂ ಬಾರ್ನಲ್ಲಿ ತೊಗೊಳೋದು ಅಷ್ಟು ಇದಾಗಲ್ಲ, ಯೂಸ್ ಆಗಲ್ಲ. ಬಟ್ ಇವಾಗ ತೊಗೊಂಡ್ರೆ ಇವಾಗ ಒಂದು 8 months ಅಲ್ವಾ, ಆಲ್ಮೋಸ್ಟ್ ಇನ್ನೂ ಒಂದು 1 year 1.5 ತನಕ ಇದನ್ನು ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ.
ನಾನು ಲಾಸ್ಟ್ ಟೈಮು ಪಾಪುಗೆ 6 ಮಂತ್ಸ್ ಮತ್ತು 7 ಮಂತ್ಸ್ ಫೋಟೋ ಶೂಟ್ ಮಾಡಿದಾಗ 6 ಮಂತ್ಸ್ ಕೇಕ್ ಸ್ಮ್ಯಾಶ್ ಮಾಡಿದಾಗ ಈ ಪ್ಯಾಂಟನ್ನ ಅವ್ನಿಗೆ ಆರ್ಡರ್ ಮಾಡಿದ್ದೆ. ಇದು ಕೂಡ ನನಗೆ ಫ್ರೆಂಡ್ಸ್ ಬ್ರ್ಯಾಂಡ್ ಇದೆ, AJIOಲಿ ಆರ್ಡರ್ ಮಾಡಿದ್ದೆ. ಇದು ನಾನು ತುಂಬ ಚಿಕ್ಕದೇ ಆರ್ಡರ್ ಮಾಡಿದ್ದೆ, ಬಿಕಾಸ್ ದೊಡ್ಡದು ಆರ್ಡರ್ ಮಾಡಿದ್ರೆ ಅವನಿಗೆ ಜಸ್ಟ್ ಅವಾಗ ಫೋಟೋ ಶೂಟ್ ಮಾಡ್ಬೇಕು ಅಂದ್ಕೊಂಡಿದ್ದಿದ್ದಲ್ವ, ತುಂಬ ದೊಡ್ಡದಾಗ್ಬಿಡುತ್ತೆ, ಆಕ್ವರ್ಡಾಗಿ ಕಾಣಿಸುತ್ತೆ ಅಂತ ಹೇಳಿ ಹೋದರೆ ಹೋಗಲಿ ಒಂದು 3-4 ಮಂತ್ಸ್ ಯೂಸ್ ಮಾಡಲಿ ಅಟ್ಲೀಸ್ಟು, ಅವನ ಹತ್ರ ಜಾಸ್ತಿ ಬಾಟಮ್ಸ್ ಇಲ್ವಲ್ಲ ಅಂಥೇಳಿ ಈ ರೀತಿ ಆರ್ಡರ್ ಮಾಡಿದ್ದೆ. ಇದು ನನಗೆ ತುಂಬ ಕಮ್ಮಿಗೆ ಸಿಕ್ಕಿತ್ತು, ಮರ್ತೋಗಿದೆ ಎಷ್ಟು ಅಂತ ಚೆಕ್ ಮಾಡಿಬಿಟ್ಟು ನೋಡ್ಬಿಟ್ಟು ಹೇಳ್ತೀನಿ ಬೇಕಾದರೆ. ಇದೂ ಫ್ರೆಂಡ್ಸ್ದೆ, ಇದು ನಾನು 6 to 12 ಮಂತ್ಸ್ದು ಆರ್ಡರ್ ಮಾಡಿಬಿಟ್ಟಿದ್ದೆ. 9 to 12 ಅಥವಾ 12 to 18 ಮಾಡ್ತಿದ್ದೆ ಅವನಿಗೆ. ಇದು ತುಂಬ ಚಿಕ್ಕದು ಮಾಡಿದೆ, ಪ್ರೆಸೆಂಟ್ ಅವನಿಗೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಬಟ್ 6 ಮಂತ್ಸ್ ಶೂಟಲ್ಲೂ ಅವನಿಗೆ ಸ್ವಲ್ಪ ಇದೇ ಆಯಿತು. ಬಟ್ ಈಗ 7 ಮಂತ್ಸಲ್ಲಿ ಸ್ವಲ್ಪ ಉದ್ದ ಆಗಿದ್ದಾನೆ. ಆ್ಯಂಡ್ ಇದು ಕರೆಕ್ಟಾಗಿ ಆಗ್ತಿದೆ ಇವಾಗ, ಇನ್ನೊಂದು 2 ಮಂತ್ಸ್ ಆಗ್ಬೋದೇನೋ. ಇದು ನಮ್ಗೆ ಇದು ಕೂಡ ಲಾಸ್ಟ್ AJIO ಹಾಲ್ ಮಾಡಿದಾಗ ಹಾಕೋಣ ಅಂತ ಅಂದ್ಕೊಂಡೆ, ಬಟ್ ಅವಾಗ ಬಂದಿರಲಿಲ್ಲ ಇದು, ಸೊ ದಟ್ ಹಾಕಿರಲಿಲ್ಲ. ಸೊ ಇವಾಗ ತೋರಿಸ್ದೆ. ಆ್ಯಂಡ್ ಇದು ಕೂಡ ನಾನು AJIOಲೇ ಆರ್ಡರ್ ಮಾಡಿದ್ದೆ. ಇದು ಕೂಡ ಲಾಸ್ಟ್ ವೀಡಿಯೋಲೇ ತೋರಿಸೋಣ ಅಂದ್ಕೊಂಡಿದ್ದೆ, ಬಟ್ ಆವಾಗ ಇದು ಬಂದಿರಲಿಲ್ಲ, ಹಾಗೆ ಆಗಿತ್ತು. ಅದಕ್ಕೋಸ್ಕರ ಇವಾಗ ತೋರಿಸ್ತಾ ಇದ್ದೀನಿ. ಇದು ಆಲ್ರೆಡಿ ಒಂದ್ಸಲ ಅವನಿಗೆ ವೇರ್ ಮಾಡಿದ್ದೀನಿ. ಇದೂ ಕೂಡ ಫ್ರೆಂಡ್ಸ್ ಬ್ರ್ಯಾಂಡೇ. ಇದು ನಾನು ಬುಕ್ ಮಾಡಿರೋ 12 to 18. ಇದು ಆಲ್ಮೋಸ್ಟ್ ಇನ್ನೂ ಅವನಿಗೆ 1.5 year ತನಕ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಂಡ್ ಎಷ್ಟು ಚೆನ್ನಾಗಿದೆ ಒಳಗಡೆ ಎಲ್ಲ ಬಟ್ಟೆ. ಆ್ಯಂಡ್ ಈ ಥರ ಬಟನ್ಸ್ ಇದೆ, ತುಂಬ ಚೆನ್ನಾಗಿದೆ ಬಟ್ಟೆ ಮಾತ್ರ. ಒಳಗಡೆ ನಮಗೆ ಗೊತ್ತಾಗುತ್ತಲ್ವ ನಮ್ಗೆ ಮಕ್ಕಳಿಗೆ ಎಷ್ಟು ಸಾಫ್ಟಾಗಿರಬೇಕು ಬಟ್ಟೆಗಳು, ತುಂಬ ಸಾಫ್ಟಾಗಿದೆ. ಆ್ಯಂಡ್ ಬೆಚ್ಚು ಕೂಡ ಆಗುತ್ತೆ ಅವನಿಗೆ, ಮುಟ್ತಾ ಇರಬೇಕು ಅನಿಸುತ್ತೆ ಇದನ್ನು. ಆ್ಯಂಡ್ ಒಂದು ಹ್ಯಾಟ್ ಕೂಡ ಇದೆ ಇದಕ್ಕೆ, ಫುಲ್ ಓವರ್ಗೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲೇ ನಾನು ಇನ್ನೊಂದು ಕಾಂಬಿನೇಷನ್ ಕೂಡ ಆರ್ಡರ್ ಮಾಡಿದ್ದೆ. ಆಮೇಲೆ ಅರುಣ 2 ಒಂದೇ ಥರ ಆಗುತ್ತೆ, ಅದು ಕ್ಯಾನ್ಸಲ್ ಮಾಡಿಬಿಡು, ಇದೇ ಇರಲಿ ಬೇರೆದು ನೋಡೋಣ ಅಂಥೇಳಿ ಕ್ಯಾನ್ಸಲ್ ಮಾಡಿಸಿದ್ರು. ಇದು ತುಂಬ ಚೆನ್ನಾಗಿದೆ, ಎಲ್ಲಾದರೂ ಆಚೆ ಹೋದರೆ ಈ ಟೈಮಲ್ಲಿ ತುಂಬ ಯೂಸ್ ಆಗ್ತಾಯಿತ್ತೆ ಅವನಿಗೆ. ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅವನಿಗೆ, ಇದು ಹಾಕಿದ್ರೆ ಅವನಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲಾಸ್ಟು ವ್ಲಾಗಲ್ಲಿ ಮತ್ತು ವೀಡಿಯೋಸಲ್ಲೆಲ್ಲ ಪೋಸ್ಟ್ ಮಾಡಿದ್ದೀನಿ ನಾನು, ಶಾರ್ಟ್ಸಲ್ಲಿ ನೋಡಿಲ್ಲ ಅಂದರೆ ಹೋಗಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾನೆ ಅವನಿದ್ರಲ್ಲಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವೀಡಿಯೋ. ಯಾರಿಗೆಲ್ಲ ನನ್ನ ಪಾಪು ಪ್ರಾಡಕ್ಟ್ಸ್ ಇಷ್ಟ ಆಯಿತು ಅವರೆಲ್ಲ ಲಿಂಕ್ಸ್ ಬೇಕಂದರೆ ದಯವಿಟ್ಟು ಲಿಂಕ್ಸ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ಕೊಡ್ತೀನಿ. ಇವಾಗ ಸದ್ಯಕ್ಕೆ ನಾನು ಯಾವುದೇ ಲಿಂಕ್ಸ್ನ ಅಲ್ಲಿ ಹಾಕ್ತಾಯಿಲ್ಲ. ಆ್ಯಂಡ್ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನನಗೆ ಬೇಬಿ ಎಸೆನ್ಷಿಯಲ್ಸ್ದು ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ. ಮದರ್ ಮತ್ತು ಬೇಬಿ ಎಸೆನ್ಷಿಯಲ್ಸು ಏನೇನು ಯೂಸ್ಫುಲ್ ಇದೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ನಾನು ನೆಕ್ಸ್ಟ್ ವೀಡಿಯೋ ಅದನ್ನು ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನನಗೆ ಡೈಲಿ ವ್ಲಾಗ್ಸು ಅಥವಾ ಏನಾದರೂ ಒಂದು ಕಂಟೆಂಟ್ ಇಟ್ಕೊಂಡು ವೀಡಿಯೋಸ್ ಮಾಡೋದಕ್ಕೆ ಟೈಮ್ ಸಿಗ್ತಾಯಿಲ್ಲ. ಇವಾಗ ಸ್ವಲ್ಪ ಪಾಪು ಅಂಬೆಗಾಲಿಡೋದಕ್ಕೆ ಟ್ರೈ ಮಾಡ್ತಿರೋದ್ರಿಂದ ತುಂಬ ಕಷ್ಟ ಆಗ್ತಿದೆ. ಅವನ್ನ ಇಟ್ಕೊಂಡು ಮನೆ ಮ್ಯಾನೇಜ್ ಮಾಡಿಕೊಂಡು, ಅರುಣ ಬೆಳಗ್ಗೆ ಕೆಲಸಕ್ಕೆ ಹೋದರೆ ಸಂಜೆ ಬರ್ತಾರೆ, ಅಲ್ಲಿ ತನಕ ಪಾಪ ನಾನೇ ನೋಡ್ಕೋಬೇಕು. ಈಗ ಒಂದು 2 hours ಅಥವಾ 1 hour ಮಲ್ಕೊಳ್ಳೋದು ಕಷ್ಟ ಅವನು, ಈಗ 1 hour ಮಲಗಿದ್ದಾನೆ. ಅದಕ್ಕೋಸ್ಕರ ಈ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮ್ ಸಿಕ್ತು ನನಗೆ, ಅದಕ್ಕೆ ನಾನು ತುಂಬ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ. ಪ್ಲೀಸ್ ಸಾರಿ ಕೇಳ್ತಾ ಇದ್ದೀನಿ ಅದಕ್ಕೆ. ಆ್ಯಂಡ್ ಇದು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವೀಡಿಯೋ ಅಲ್ಲಿ ಮೀಟ್ ಆಗ್ತೀನಿ. ಬಾಯ್ ಬಾಯ್.